Find a vector in the direction of the vector 5i cap minus j cap plus 2k cap which has a magnitude of 8 units. ಇಲ್ಲಿ ಏನು ಕೇಳ್ತಾ ಇದ್ದಾರೆ ಅಂತ ಹೇಳಿದ್ರೆ ಈ ದಿಕ್ಕಲ್ಲಿ 8 ಯೂನಿಟ್ ಇರುವಂತ ವೆಕ್ಟರ್ ಕಂಡಿದೆ ಅಂತ ಹೇಳಿ ಕೇಳ್ತಾ ಇದ್ದಾರೆ. ಸೊ ಹೇಗೆ ಮಾಡೋದು ಇದನ್ನ? ಸೊ ಮೊದಲನೇದಾಗಿ ಓಕೆ ಲೆಟ್ ಮೀ ಪುಟ್ ಇಟ್ ಇನ್ ಅ ಡಯಾಗ್ರಾಮ್ ಫಾರ್ಮ್. ಒಂದು ಚಿತ್ರ ಬಿಡಿಸ್ಕೊಳ್ಳೋಣ. ಸೊ ನಮ್ಮ ಹತ್ರ ಒಂದು ವೆಕ್ಟರ್ ಇದೆ, ಅದು ನಾವು ವೆಕ್ಟರ್ ಎ ಅಂತ ಕರೆದುಕೊಳ್ಳೋಣ. ಇದೇ ದಿಕ್ಕಲ್ಲಿ 8 ಯೂನಿಟ್ ಇರುವಂತ ಮತ್ತೊಂದು ವೆಕ್ಟರ್ ಕಂಡುಹಿಡಿಯಿರಿ ಅಂತ ಹೇಳ್ತಾರೆ. ಸೊ ಮೊದಲು ನಾವು ಏನು ಮಾಡಬೇಕು? ದಿಕ್ಕು ಕಂಡುಹಿಡಿಬೇಕು. ಸ್ಟೆಪ್ ಒನ್ ವುಡ್ ಬಿ ಟು ಫೈಂಡ್ ದ ಡೈರೆಕ್ಷನ್. ಡೈರೆಕ್ಷನ್ ಅಂತ ಹೇಳಿದ್ರೆ ಬೇಸಿಕಲಿ ಯೂನಿಟ್ ವೆಕ್ಟರ್ ಅಲಾಂಗ್ ದಿಸ್ ಲೈನ್. ಸೊ ಹೇಗೆ ಕಂಡುಹಿಡಿತೀವಿ? ದ ಯೂನಿಟ್ ವೆಕ್ಟರ್ ಅಲಾಂಗ್ ದಿಸ್ ಲೈನ್ ವುಡ್ ಬಿ ದ ವೆಕ್ಟರ್ ಡಿವೈಡ್ ಬೈ ದ ಮ್ಯಾಗ್ನಿಟ್ಯೂಡ್ ಆಫ್ ದ ವೆಕ್ಟರ್. ವಾ, so magnitude of the vector is nothing but 5 square plus 1 square plus 2 square ಅಲ್ವಾ, to the power of half. ಸರಿ ತಾನೆ? ಇವೆಲ್ಲ ಸಿಂಪಲ್ ಪೈಥಾಗರನ್ ಥಿಯರಮ್ ಉಪಯೋಗಿಸಿ ಮಾಡಿರೋಂಥದ್ದು. ಸೊ ಇದು 25 5 30, ಸೊ ಸ್ಕ್ವೇರ್ ರೂಟ್ ಆಫ್ 30. ಸರಿನಾ? ಸೊ ವೆಕ್ಟರ್ ಎ ಇಸ್ ಈಕ್ವಲ್ ಟು 5i cap minus j cap plus 2k cap divided by root of 30. ಸೊ ನಮ್ಗೆ ದಿಕ್ಕು ಗೊತ್ತಾಯ್ತು. ಇವಾಗ ದಿಕ್ಕು ಸಿಕ್ಕದ ಮೇಲೆ 8 ಪಟ್ಟು ಉದ್ದ ಇರುವಂಥ ಲೈನ್ ಕಂಡುಹಿಡಿಯಿರಿ ಅಂತ ಹೇಳ್ತಾರೆ. ಸೊ ಸ್ಟೆಪ್ 2 ವಿಲ್ ಬಿ ವಾಟ್? ಸಿಂಪಲ್. ವೆಕ್ಟರ್ ಬಿ, ದ ರಿಕ್ವೈರ್ಡ್ ವೆಕ್ಟರ್ ಇಸ್ 8 ಟೈಮ್ಸ್ ಇನ್ ದ ಡೈರೆಕ್ಷನ್ ಆಫ್ ದಿಸ್ ಪರ್ಟಿಕ್ಯುಲರ್ ವೆಕ್ಟರ್ ಅಂತ ಹೇಳಿದ್ರೆ 8 ಜೊತೆ ಮಲ್ಟಿಪ್ಲೈ ಮಾಡಿ ಅಷ್ಟೇನೆ. ಇದೆ ನಿಮ್ಮ ಉತ್ತರ ಅಲ್ವಾ? ಸುಲಭ ತಾನೆ? ಇದು ಕೇಳಿದರೆ ಅದನ್ನು ಕಂಡುಹಿಡಿತಾ ಇದ್ದೀವಿ, ಇನ್ನೇನಿಲ್ಲ.